ಈ ಒಂದು ಸ್ಪಷ್ಟನೆ ಕೊಡುವಂಥ ಟೈಮ್ ಅಲ್ಲ. ಆದರೂ ಕೂಡ ನಾನು 5 ಸಿನಿಮಾ ಮೂರ್ತುಗಳು ಎಲ್ಲ ಕಥೆಗಳು 10 ತಿಂಗಳು ನಾನು ಸುಮ್ಮನೆ ಕೂತಿರ್ಲಿಲ್ಲ. ಮಾಡಿದ್ರೆ ಬೇರೆ ಥರ ಮಾಡಬೇಕು. ಕೈ ಹಾಕಿದ್ರೆ ಲೈಟ್ ತುಂಬಕ್ಕೆ ಹೊಡಿಬಾರ್ದು, ಕಲ್ಲು ಹೊಡೆದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು, ಒಂದು ಕಲ್ಲು ಹೊಡಿಬೇಕು ಅನ್ನೋದು ನಾನು ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು. ಚಂದ್ರಲೋಕ ಕಳಿಯೋಕ್ಕೆ ಇಲ್ಲ ಆಗುತ್ತೆ, ಹಾರ್ಡ್ ವರ್ಕ್ ಮಾಡಬೇಕು. ಇವತ್ತು ಇಂಡಿಯಾ ಚಂದ್ರನ ಮೇಲೆ ನಾವು ಲ್ಯಾಂಡ್ ಮಾಡಿದ್ವಿ ರೋವರ್ನ. ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ. ಕನ್ನಡದಲ್ಲಿ ಒಬ್ಬರು ಪ್ರಯತ್ನ ಪಟ್ಟರು, ಯಾರು ಅಮೆರಿಕದವ್ರು ಪ್ರಯತ್ನ ಪಟ್ಟರು, ಒಂದು ಇಂಡಿಯನ್ಸ್ ಪ್ರಯತ್ನ ಪಡಬಾರ್ದ. ನಾನು ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ. ಲ್ಯಾಂಡಿಂಗ್ ವೇಳೆ ಚಿಕ್ಕ ಕ್ರ್ಯಾಶ್ ಆಗಿದೆ ಅಷ್ಟೇ, ನಾಟ್ ಎ ಫೇಲ್ಯೂರ್, ಕ್ರ್ಯಾಶ್, ಬಟ್ ದಟ್ ಇಸ್ ಎ ರೋಡ್. ಚಂದ್ರಯಾನ ಥ್ರೂ ಸಕ್ಸಸ್ ಆಯ್ತಲ್ಲ, ದಟ್ ಈಸ್ ಕಾಲ್ಡ್ RC ಸ್ಟುಡಿಯೋಸ್. 5 ಸಿನಿಮಾ ಬರುತ್ತೆ. ಸಿನಿಮಾಗಳು ಬಂದಂಗೆಲ್ಲ NM ಸುರೇಶ್ ಅಣ್ಣ ಹೇಳಿದಂಗೆ ಇಂಡಸ್ಟ್ರಿಗೆ ಒಳ್ಳೇದ್ರಿ, ನಮಗಲ್ಲ. ನಾನು ಗೌಡ್ರ ಜೊತೆ ಸೇರಿಬಿಟ್ಟು ಗೌಡ್ರೆ ನಾನು ರಿಯಲ್ ಎಸ್ಟೇಟ್ ಬರ್ತೀನಿ 100 ಎಕರೆ ಲೇಔಟ್ ಮಾಡೋದು ಅನ್ಬೋದು. ಅದಲ್ಲ, ದೇವ್ರು ನಮ್ಮ ತಂದೆ ಇಲ್ಲಿ ಹಾಕಿದ್ದಾರೆ, ನೀನು ಇಲ್ಲಿ ಇರು ಅಂತ. ಒಂದು ಸಿನಿಮಾ ಮಾಡಿದ್ರೆ ಅದು 1 ಕೋಟಿದಾಗಲಿ 100 ಕೋಟಿದಾಗಲಿ ಅದು ಇಂಡಸ್ಟ್ರಿಯವ್ರು ಎಲ್ಲರೂ ಊಟ ಮಾಡ್ತಾರೆ, ಎಲ್ಲರೂ. ಸೊ ಹಾಗಾಗಿ ನಾವು ಇಂಡಸ್ಟ್ರಿಯಲ್ಲಿ ಗೌರವಿಸೋಣ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.